ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸ್ತಾ ಇರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಶಿವಮೊಗ್ಗ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಇರುವ ದೇವರು ಸಮುದಾಯ ಗಣತಿ ಕಾಲಂನ 9ರ ಮುಖ್ಯ ಜಾತಿಗೆ ದೇವರು ಎಂದೇ ಬರೆಸಬೇಕೆಂದು ನಾವು ದೇವರು ಅಭಿಯಾನ ಸಂಘಟನೆ ಮನವಿ ಮಾಡಿದೆ ಎಂದು ತಿಳಿಸಿದ್ದಾರೆ. ಸಮುದಾಯದವರು ಎಲ್ಲರೂ ಸೇರಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಭಿಯಾನದ ಪ್ರಮುಖರಾದ ಶ್ರೀಧರ್ ಏಡೂರು ಹೇಳಿದ್ದಾರೆ. ಮಲೆನಾಡಿನಲ್ಲಿ ಬಹುಸಂಖ್ಯಾತರಾದ ದೇವರು ಸಮುದಾಯ ಸಂಖ್ಯೆಯನ್ನ ಕಾಂತರಾಜ್ ವರದಿಯಲ್ಲಿ ಕೇವಲ 63,000 ಎಂದು ತೋರಿಸಲಾಗಿದೆ. ಒಂದು ಶ್ರೀಮಂತ ಕಲೆ ಸಂಸ್ಕೃತಿ ಹೊಂದಿರುವ ಬುಡಕಟ್ಟು ಪರಂಪರೆಯ ಮತ್ತು ಸಾವಿರಾರು ವರ್ಷಗಳ ಇತಿಹಾಸ ಇರುವ ಸಮುದಾಯದ ಬಗ್ಗೆ ತಪ್ಪು ಅಂಕಿಅಂಶಗಳು ದಾಖಲಾಗಿವೆ. ಈ ಹಿಂದೆ ದೇವರು ಸಮುದಾಯದವರು ಅರಿವಿನ ಕೊರತೆಯಿಂದ ಈಡಿಗರು ಎಂದು ನಮೂದಿಸಿದಿಂದ ಹೀಗಾಗಿತ್ತು. ಈಗ ಆರಂಭಿಸಿರುವ ಸಮೀಕ್ಷೆಯಲ್ಲಿ ರಾಜ್ಯದ ಎಲ್ಲಾ ಪಂಗಡಗಳಿಗೆ ತಮ್ಮ ಮೂಲ ಜಾತಿಯನ್ನ ದಾಖಲಿಸಲು ಅವಕಾಶ ನೀಡಿದೆ. ಈ ಸುವರ್ಣ ಅವಕಾಶವನ್ನ ಬಳಸಿಕೊಳ್ಳಲು ದೇವರು ಸಮುದಾಯ ಎಂದು ಮುಂದಾಗಿದೆ. ಈ ಕಾರಣದಿಂದ ನಾವು ದೇವರು ಎಂಬ ಅಭಿಯಾನವನ್ನ ಆರಂಭಿಸಿದ್ದೇವೆ. ಸಮುದಾಯದವರು ವಾಸಿಸುವ ಪ್ರತಿ ಹಳ್ಳಿ ಪಟ್ಟಣಗಳಿಗೆ ತಲುಪಲಿದ್ದೇವೆ ಎಂದು ಹೇಳಿದರು. ಇನ್ನು ಜಿಲ್ಲಾ ಆರ್ಯ ಈಡಿಗ ಸಂಘದ ಸಹ ಕಾರ್ಯದರ್ಶಿ ತೇಕಲೆ ರಾಜಪ್ಪ ಮಾತನಾಡಿ, ಮಲೆನಾಡಿನಲ್ಲೇ ಇರುವ ದೇವರು ಸಮುದಾಯ ವಿಶಿಷ್ಟ ಸಂಸ್ಕೃತಿ, ಆಚಾರ ಮತ್ತು ಕಲಾ ಪರಂಪರೆಯನ್ನ ಹೊಂದಿದೆ ಎಂದರು. ಸಹಕಾರವನ್ನ ನಮ್ಮ ಜನರಲ್ಲಿ ಒಂದು ಗೊಂದಲ ನಿರ್ಮಾಣ ಆಗಿದೆ. ಈಗ ಈಡಿಗ ಸಂಘ ಬೆಂಗಳೂರು ಅವರು ಮೊದಲೇ ಕಾಲಂ ನಂಬರ್ 9ರಲ್ಲಿ ಈಡಿಗ ಬರೆದು ಉಪಜಾತಿಯಾಗಿ ದೇವರು ಬರೀರಿ ಅನ್ನೋ ಒಂದು ಕರೆ ಕೊಟ್ಟಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಮತ್ತೆ ಹಿಂದುಳಿದ ವರ್ಗ ಆಯೋಗ ನಡೆಸ್ತಾ ಇರುವಂಥದ್ದು ಜಾತಿ ಸಮೀಕ್ಷೆ. ಹಾಗಾಗಿ ನಾವು ಏನು ಮೊದಲಿಂದನೂ ಒಂದು ಅಭಿಯಾನ ಶುರು ಮಾಡಿದೀವಿ ಅಂತಾರೆ, ದೇವರು ಯಾರು ಮೂಲತಃ ಮೂಲ ಜಾತಿ ದೇವರು ಇರುವಂತವ್ರು ಕಾಲಂ ನಂಬರ್ 9ರಲ್ಲಿ ದೇವರು ಅಂತ ನಮೂದಿಸಿ ಅನ್ನೋ ಒಂದು ಅಭಿಯಾನವನ್ನ ಶುರು ಮಾಡಿದ್ದೀವಿ. ಅದಕ್ಕೆ ಎಲ್ಲ ಬಹಳ ಒಳ್ಳೆಯ ಸ್ಪಂದನೆ ಸಿಗ್ತಾ ಇದೆ ನಮಗೆ. ಪ್ರತಿ ಹಳ್ಳಿಯಲ್ಲೂ ಹೌದು, ನಾವು ಹೃದಯತ ನಾವು ದೇವರು ಅಂತ ಹೇಳಿ ಪರಿಚಯಿಸೋದಕ್ಕೆ ಇಷ್ಟಪಡ್ತೀವಿ ಅನ್ನೋ ಒಂದು ಇದು. ಅದಕ್ಕೆ ಅಂಥವೇನಾದ್ರು ಗೊಂದಲ ಇದ್ದರೆ ಜನರಲ್ಲಿ ಗೊಂದಲ ಬೇಡ ಅನ್ನೋ ಒಂದು ಇದನ್ನ ತಮ್ಮ ಮೂಲಕ ಇನ್ನೊಂದ್ಸಾರಿ ದೃಢಪಡಿಸೋಣ ಅಂತ ಹೇಳಿ ಇಲ್ಲಿ ಬಂದಿದ್ದೀವಿ ಸ್ವಾಮಿ. ನಾನು ಶ್ರೀಧರ್ ಈಡೂರು ಅಂತ ಹೇಳಿ, ಈಡೂರು ಸೊರಬ ತಾಲೂಕು ಕೂಡ ಮೀಟ್ ಮಾಡಿ ಬಂದಿದ್ವಿ.